ಗಾಡ್, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಓ, ಯಜಮಾನ್ರು ಫೈನಲಿ ಟ್ರ್ಯಾಕಿಗೆ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಟಿಪಿಕಲ್ ಬಾಯ್ ಫ್ರೆಂಡ್ ಥರ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಅಂತ ವಿಶ್ ಮಾಡಕ್ಕಿರ್ಬೇಕು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ವೇತಾ. ಏನು ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಅಷ್ಟೊಂದು ನೆನಪಾದ್ನಾ? ಏನಿಲ್ಲ, ನಾನು ಒಂಚೂರು ನಕ್ಷತ್ರ ಹತ್ರ ಮಾತಾಡಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್ ಫೋನ್ನ ಪಾಸ್ ಮಾಡ್ಬೋದಾ? ನಕ್ಷತ್ರ ಬೇಕಿದ್ರೆ ಅವಳ ನಂಬರ್ ಕಾಲ್ ಮಾಡಬೇಕು ತಾನೆ. ನನಗೆ ಕಾಲ್ ಮಾಡಿದ್ರೆ ನಾನೇನು ಮಾಡಲಿ? ಆ್ಯಕ್ಚುಲಿ ನಕ್ಷತ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಶ್ವೇತಾ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗಾಡ್, ನಾಳೆ ನಮ್ಮ ಎಂಗೇಜ್ಮೆಂಟ್, ಆದರೆ ನಿನಗಿನ್ನೂ ನಕ್ಷತ್ರನ ಚಿಂತೆ. ಅವಳ ಹತ್ರ ಮಾತಾಡೋದಕ್ಕೆ ನಿನ್ನ ಹುಡುಗಿ ಮೊಬೈಲಿಗೆ ಕಾಲ್ ಮಾಡಿದ್ಯಾ? ದಿಸ್ ಇಸ್ ಟೂ ಮಚ್ ಭೂಪತಿ. ಪ್ಲೀಸ್ ಶ್ವೇತಾ, ಐ ಆಮ್ ರಿಯಲಿ ಸಾರಿ. ನಾನು ಅವಳಿಗೆ ಫೋನ್ ಟ್ರೈ ಮಾಡ್ತಾ ಇದೀನಿ, ಅವಳು ಫೋನಿಗೆ ಸಿಗ್ತಿಲ್ಲ. ಅದಕ್ಕೆ ನೀವೇ ಒಂಚೂರು ಅವಳು ಫೋನ್ ಕೊಟ್ಟು ಮಾತಾಡಿಸ್ತೀರಾ? ನಮ್ಮ ಎಂಗೇಜ್ಮೆಂಟ್ ವಿಷಯನೇ ಹೇಳಿಲ್ಲ ಅವಳಿಗಿನ್ನ. ಈಗ ನನಗಿಂತ ಈ ಮನೆಯಲ್ಲಿ ಅವಳೇ ಬ್ಯುಸಿ ಅಲ್ವಾ, ಅದಕ್ಕೆ ಹಾಗೆ ಆಡ್ತಾಳೆ, ಕೈಗೆ ಸಿಗಲ್ಲ ಅಲ್ವಾ? ಅವಳು ಯಾವಾಗ್ಲೂ ಹಾಗೇನೆ, ಎಲ್ರ ಜೊತೆ ಆರಾಮ ಮಿಂಗಲಾಗಿರ್ತಾಳೆ, ನಕ್ಕೊಂಡು ನಗಸ್ಕೊಂಡು ಖುಷಿಯಾಗಿರ್ತಾಳೆ. ನಕ್ಷತ್ರ, ನಕ್ಷತ್ರ, ನಕ್ಷತ್ರ. ಭೂಪತಿ, ಅವಳಿಲ್ಲೂ ಇಲ್ಲ. ಒಂದ್ಸತಿ ಕಿಚನ್ ಅಲ್ಲಿ ಚೆಕ್ ಮಾಡ್ತೀರಾ? ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆ ಅವಳು ಅಡ್ಗೆ ಮನೆಯಲ್ಲೇ ಇರ್ತಾಳೆ. 1 ಸೆಕೆಂಡು ಸುಮ್ಮನೆ ಇರೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಚೆಕ್ ಮಾಡಿ ನೋಡಿ. ಸರಿ ಭೂಪತಿ. ಸಂಪ, ನಕ್ಷತ್ರ ಅಲ್ಲಿ ಇಲ್ಲ ಮೇಡಮ್, ಅವಾಗ್ನಿಂದ ಮನೇಲೆಲ್ಲರೂ ಹುಡುಕ್ತಿದ್ದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನಾನು ಹೋಗಿ ಕೆಲಸ ನೋಡು. ಭೂಪತಿ, ಅದು ಶ್ವೇತಾ ಕೇಳಿಸ್ತು. ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ರಾತ್ರಿ ಆರಾಮಾಗಿದ್ಲಾ? ಎಲ್ಲೋಗಿರ್ಬೋದು? ಇಲ್ಲ ಇಲ್ಲ ಇಲ್ಲ, ಅವಳು ಆರಾಮಾಗೇ ಇದ್ಲು. ಮೇ ಬಿ ಇಲ್ಲೇ ಎಲ್ಲಾದ್ರೂ ದೇವಸ್ಥಾನಕ್ಕೋ ಅಥವಾ ಪಾರ್ಕ್ಗೋ ಹೋಗಿರ್ಬೇಕು. ನಿಮ್ಗೆ ಅವಳ ಬಗ್ಗೆ ಗೊತ್ತಲ್ವಾ? ಅದೆಲ್ಲ ಬೇಡಿ, ನಿಮ್ಮ ಬಗ್ಗೆ ಹೇಳಿ. ಇವತ್ತೇನು ಪ್ಲಾನ್ಸ್? ಶ್ವೇತಾ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ನಕ್ಷತ್ರ ಬಂದರೆ ನನಗೆ ಕಾಲ್ ಮಾಡಿ, ಅಥವಾ ಅವಳು ಕಾಲ್ ಮಾಡೋದಕ್ಕೆ ಹೇಳಿ. ಹಾಂ, ಬಾಯ್. ಮದುವೆ ಫಿಕ್ಸ್ ಆಗಿದೆ. ನಾನೇ ನಿನ್ನ ಹುಡುಗಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಆದರೂ ಚೇಂಜ್ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಇನ್ನೂ ನಿನ್ನ ಹಳೆ ಚಾಳಿ ಬಿಟ್ಟಿಲ್ಲ ಅಲ್ವಾ? ನನಗಿಂತ ನಿನ್ಗ ಕರಿಬೇಕೆ ಇಂಪಾರ್ಟೆಂಟ್. ಇರಲಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಐ ಮೇಕ್ ಶೋ ವಿಲ್ ಪೇ ಫಾರ್ ದಿಸ್. ಎಷ್ಟೊತ್ತಿಗೆ ಹೋದ್ಲು? ನಿನ್ನೇನಾರ ಟೈಮ್ ನೋಡ್ಕೊಂಡ್ಯಾ? 5:45 6 ಗಂಟೆ ಇರ್ಬೋದು ಸರ್. ಅಷ್ಟು ಬೇಗ ಎದ್ದು ಎಲ್ಲಿಗೆ ಹೋದ್ಲು ರೀ? ನೀನ್ ಯಾಕಪ್ಪ ತಡಿಲಿಲ್ಲ? ಯಾಕೆ ಹೋಗಕ್ ಬಿಟ್ಟೆ? ಮನೆಯವರಲ್ವಾ, ಹೇಗೆ ಹೋಗ್ಬಿಡೋಣಕ್ಕಾಗುತ್ತೆ, ಅದಕ್ಕೆ ಸುಮ್ಮನೆ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾರು ಹೇಳದ್ಲಾ? ಇಲ್ಲ ಸರ್, ನಾನು ಮಾತಾಡ್ಸಕ್ಕೆ ನೋಡಿದೆ, ಏನು ಇಷ್ಟು ಬೇಗ ಹೊಟ್ಟಿದ್ದೀರಿ ಅಂತ. ಅವ್ರು ಏನು ಅನ್ಲೇ ಇಲ್ಲ. ಹಾಗೆ ಹೋದ್ರು ಏನೋ ಟೆನ್ಷನ್ ಇರ್ಬೇಕು ಅಂತ ಸುಮ್ಮನಾದೆ ಸರ್. ಏನ್ರಿ ಈ ಹುಡುಗಿ ಈ ತರ ಟೆನ್ಷನ್ ಕೊಡ್ತಿದ್ದಾಳೆ? ಫೋನ್ ಬೇರೆ ಸ್ವಿಚ್ ಆಫ್ ಇದೆ. ಬಹುಶಃ ಚಾರ್ಜ್ ಮಾಡೋದ್ ಮರ್ತಿರ್ತಾಳೆ. ಯೋಚನೆ ಮಾಡಬೇಡಿ. ಇಲ್ಲ ಭಾರ್ಗವಿ, ಅವಳು ನೆನ್ನೆಯಿಂದ ಒಂಥರ ಇದ್ಲು.
ನಾವು ಡಿನ್ನರ್ ಮುಗಿಸ್ಕೊಂಡ್ ಬಂದಾಗ್ಲೂ ಮಂಕಾಗಿದ್ಲು. ಏನು ಏನು ಅಂತ ಕೇಳಿದ್ರೆ ಏನು ಹೇಳಿಲ್ಲ. ಈಗ ಬೇರೆ ಹೀಗೆ. ಸಮಥಿಂಗ್ ಇಸ್ ರಾಂಗ್. ನಂಗೂ ಹಾಗೆ ಅನ್ನಿಸ್ತಾ ಇದೆ ರೀ. ಅವಳ ತಲೆಯಲ್ಲಿ ಏನೇನೋ ಓಡ್ತಾ ಇತ್ತು. ರಾತ್ರಿ ಬೇರೆ ಅಳ್ತಾ ಇದ್ಲು. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಇಬ್ರು ಸ್ವಲ್ಪ ಧೈರ್ಯ ತಗೊಳ್ಳಿ. ಆ ಹುಡುಗಿ 3-4 ಕಡೆ ಕೆಲಸ ಮಾಡುತ್ತೆ. ಬೆಳಗ್ಗೆನೆ ಕೇಟ್ರಿಂಗೋ ಮದ್ವೆ ಫಂಕ್ಷನೋ ಇರುತ್ತೆ, ಹೋಗಿರ್ತಾಳೆ. ಇಷ್ಟೊತ್ತಿಗೆ ನಮ್ಮನ್ನೆಲ್ಲ ಎಬ್ಸಿ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೋಗಿರ್ತಾಳಷ್ಟೆ. ಬರ್ತಾಳೆ ಬಿಡಿ. ಜೀವನದಲ್ಲಿ ಏನೇನೋ ನೋಡಿರೋ ಹುಡುಗಿ ಮನೆ ದಾರಿ ಮರಿತಾಳ? ಹೌದು ಆರ್ತಿ, ಭಾರ್ಗವಿ ಹೇಳೋದು ಸರಿನೇ. ಆ ಹುಡುಗಿ ಮನ್ಸಲ್ಲಿ ಏನ್ ನೋವಿದ್ಯೋ ಏನೋ. ನಾವು ಸುಮ್ಮನೆ ಗಾಬರಿ ಆಗೋದು ಬೇಡ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ರೆ ಅವಳ ಮನಸ್ಗೂ ಸರಿ ಹೋಗುತ್ತೆ. ಆರ್ತಿ, ನೀನ್ ಸುಮ್ಮನೆ ಏನೇನೋ ಯೋಚಿಸ್ಕೊಂಡು ಹೆದರ್ಕೊಂಬೇಡ. ಇವಾಗ ಎಂಗೇಜ್ಮೆಂಟ್ ಕೆಲ್ಸದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಒಂದು ಕೆಲಸ ಆಗಿಲ್ಲ, ಗೊತ್ತು ತಾನೇ? ನಾಳೆ ಅವ್ರು ಬಂದಾಗ ಹೀಗೆ ಬೋಳ್ಬೋಳಾಗಿ ವೆಲ್ಕಮ್ ಮಾಡ್ತೀರಾ? ನೀವಿಬ್ರು ಮನೇಲಿ ಏನ್ ಕೆಲಸ ಇದೆಯೋ ಅದನ್ನ ಮುಗಿಸ್ಕೊಳ್ಳಿ. ಕೆಲವ್ರನ್ನ ನಾನು ಇನ್ವೈಟ್ ಮಾಡೋದಿದೆ. ಆ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ರೀ, ಮಧ್ಯಾಹ್ನದಷ್ಟರಲ್ಲಿ ಜವಳಿ ಒಂದು ಬರ್ತೀನಿ ಅಂತ ಹೇಳಿದಾನೆ. ಅಷ್ಟ್ರಲ್ಲಿ ಬಂದ್ಬಿಡಿ ಆಯ್ತಾ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬಟ್ಟೆ ಸೆಲೆಕ್ಟ್ ಮಾಡೋಣ. ಸರಿ, ನಕ್ಷತ್ರ ಬಂದ್ರೆ ಫೋನ್ ಮಾಡು. ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋತಿದ್ಯಲ್ವಾ? ಹ್ಞೂ ಅಮ್ಮ. ಏ ಭೂಪತಿ, ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ಯಾ? ಶಾಪಿಂಗಾ? ನಡಿ, ನಾನು ಬರ್ತೀನಿ. ಅಮ್ಮ, ನಾನು ಶಾಪಿಂಗ್ ಹೋಗ್ತಿಲ್ಲ. ಮತ್ತೆ ನಾ ಒಂಚೂರು ಕೆಲಸ ಇದೆ ಅಮ್ಮ. ಮಾಲ್ಗೆ ನೀನು ಮುನ್ನ ಹೋಗಿರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ನಿನ್ಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ ಭೂಪತಿ, ಮುನ್ನಂಗಲ್ಲ. ಯು ಗಾಟ್ ಟು ಬಿ ದೇರ್. ನೀನ್ ಇಲ್ದೆ ನಾನೇನು ಶಾಪಿಂಗ್ ಮಾಡಲಿ? ಅಯ್ಯೋ ಅಮ್ಮ, ನಾನು ಮದುವೆ ಆಗೋ ಹುಡುಗಿನ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ. ಇನ್ನು ನಾನು ಹಾಕೊಳ್ಳೋ ಬಟ್ಟೆನ ಸೆಲೆಕ್ಟ್ ಮಾಡೋದಕ್ಕೆ ನಿನಗೆ ಕಷ್ಟನಾ? ನೀನು ಏನು ಸೆಲೆಕ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಯಲ್ಗಲ್ವಾ, ನಾನು ಅಲ್ಲಿ ಬಿ ದೆ ಸೂನ್. ಇವಾಗ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ಯಾ? ಮೊದಲು ಅದನ್ನ ಹೇಳು. ಅಮ್ಮ, ನನಗೆ ಲೇಟ್ ಆಗ್ತಿದೆ ಅಮ್ಮ. ನಾನು ಬಂದು ಎಲ್ಲ ವಿಷಯನೂ ಹೇಳ್ತೀನಿ. ಸಾರಿ, ಬಾಯ್ ಬಾಯ್. ಏ ಭೂಪತಿ, ಇತ್ತೀಚೆಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಸ್ವಲ್ಪನೂ ಸೀರಿಯಸ್ನೆಸ್ ಬೇಡವಾ? ಮುನ್ನಾ, ಮುನ್ನಾ, ಹೊರಟಮ್ಮ. ನೀನ್ ನನಗೆ 2ರಲ್ಲಿ 1 ಹೇಳ್ಬೇಕು. ನಿನ್ ಕೈಯಲ್ಲಿ ಕೆಲಸ ಮಾಡಕ್ಕಾಗುತ್ತೋ ಅಥವಾ ನನ್ನ ದುಡ್ಡು ವಾಪಸ್ ಕೊಡ್ತೀಯೋ? ಆಗುತ್ತೆ ಮೇಡಮ್, ಇವತ್ತು ನಿಮ್ಮ ಕೆಲಸ ಆದಂಗೆ. ಪಕ್ಕ 100% ರಿಪೋರ್ಟ್ ರೆಡಿ ಮಾಡ್ತೀನಿ. ಆಮೇಲೆ ಕತೆ ಹೇಳಿದ್ರೆ ನಾನು ಸುಮ್ಮನಿರಲ್ಲ. ಖಂಡಿತ ಇಲ್ಲ ಮೇಡಮ್. ರಿಪೋರ್ಟ್ ತಗೊಂಡು ಎಲ್ಲಿಗೆ ಬರಬೇಕು ಹೇಳಿ? ಎಲ್ಲೂ ಬರಬೇಡ. ಅದಕ್ಕೊಂದು ಅರ್ಧ ದಿನ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನೇ ಹಾಸ್ಪಿಟಲ್ಗೆ ಬರ್ತೀನಿ, ನನ್ನ ಕೈಲೇ ರಿಪೋರ್ಟ್ ಕೊಡು. ನೀನು ಮನೆಗೆ ಬರೋದು, ಆ ರಿಪೋರ್ಟ್ನ ಇಲ್ಲಿ ಯಾರೋ ನೋಡೋದು, ಅದೆಲ್ಲ ಡ್ರಾಮಾಗಳು ಬೇಡ. ನೀವೇ ಬರ್ತೀರಾ? ಸರಿ, ನಾನು ಅಷ್ಟರೊಳಗೆ ರಿಪೋರ್ಟ್ ರೆಡಿ ಮಾಡ್ತೀನಿ. ಫೈನಲಿ ರಿಪೋರ್ಟ್ ಸಿಗ್ತಿದೆ. ಇವತ್ತು ನನ್ನ ಅನುಮಾನಕ್ಕೆಲ್ಲ ಉತ್ತರ ಸಿಗುತ್ತೆ. ಬಾಸು ಮನೆಗೆ ಬಂದಾಗಿಂದ ನಂದೊಳ್ಳೆ ಗೋಳಾಯ್ತು. ದಿನದ 24 ಗಂಟೆನೂ ಹಸುವಿಂದ ಕರು ಇದ್ದಂಗೆ ನಾನು ಇವ್ರನ್ನ ಫಾಲೋ ಮಾಡಂಗಾಯ್ತು. ಅಯ್ಯೋ, 20 ವರ್ಷದಿಂದ ನನ್ನ ಡೌನ ಇದೇ ತರ ಸಿನ್ಸಿಯರ್ ಆಗಿ ಏನಾದ್ರೂ ಫಾಲೋ ಮಾಡಿದ್ರೆ ನನ್ನ ಜೀವನ ಇಷ್ಟೊತ್ತಿಗೆ ಹೆಂಗೆಂಗೋ ಏನೇನೋ ಆಗ್ತಿತ್ತು. ಏನ್ ಮಾಡೋದು, ಎಲ್ಲ ನಾನು ಕೇಳ್ಕೊ ಬಂದಿರೋದು. ಇವ್ರನ್ನ ಫಾಲೋ ಮಾಡಂಗಾಯ್ತು. ಅದೆಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗಿದೆ, ಸುಮ್ಮನೆ ದಂಡ. ಅಮ್ಮ, ಅಮ್ಮ ಎಲ್ಲಿದ್ಯಾ? ರೋಡಲ್ಲಿ ಮೇಡಮ್ ಹೋಗ್ತಾ ಇದ್ದೀನಿ. ಮುನ್ನಾ, ಅದು ರೋಡಲ್ಲಿ ಅಂದ್ರೆ ಚಿಕ್ಕ ಬಾಸು ಮುಂದೆ ಮುಂದೆ, ನಾನು ಹಿಂದೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಗಾಡಿ ಎಲ್ಲೂ ನಿಲ್ತಿಲ್ಲ ಮೇಡಮ್, ಸುಮ್ಮನೆ ಹೋಗ್ತಾನೇ ಇದಾರೆ, ನಾನು ಫಾಲೋ ಮಾಡ್ತಾನೇ ಇದ್ದೀನಿ. ಅವನೇನಾದ್ರೂ ಮಿಸ್ ಆಗ್ಬೇಕು, ಆವಾಗಿರೋದು ನಿನ್ಗೆ. ಇಲ್ಲ ಇಲ್ಲ ಮೇಡಮ್, ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಕ್ ಸಾಧ್ಯನೇ ಇಲ್ಲ.
ಮೇಡಮ್ ಈ ಸಲ ನಾನು ಕಣ್ಣಿಗೆ ಎಣ್ಣೆ ಅಲ್ಲ ಪೆಟ್ರೋಲ್ ಸುರ್ಕೊಂಡು ಫಾಲೋ ಮಾಡ್ತಾ ಇದೀನಿ. ಯಾವ್ದೇ ಕಾರಣಕ್ಕೂ ಮಿಸ್ ಆಗೋ ಚಾನ್ಸ್ ಇಲ್ಲ ಮೇಡಮ್. ನೀನ್ ಹೀಗೆ ಉಡಾಫೆ ಮಾಡಿದ್ರೆ ನಿನ್ನ ಕೆಲ್ಸದಿಂದ ತೆಗೆದು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಬೇಕಾಗತ್ತೆ. ತಲಾಟೆ ಬಿಟ್ಟು ಸೀರಿಯಸ್ ಆಗಿ ಕೆಲಸ ಮಾಡು. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಏನೇನ್ ಮಾಡ್ತಾನೆ ನಂಗೆ ಇಂಚಿಂಚು ಗೊತ್ತಾಗ್ಬೇಕು. ಹುಷಾರಾಗಿ ನೋಡ್ಕೊ. ಮೇಡಮ್ ಕಾರ್ ನಿಲ್ತು. ಅದೇ ಚಿಕ್ಕ ಬಾಸ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಹೋಟೆಲ್ ಸಂತೃಪ್ತಿ, ಅಲ್ಲಿ ಕಾರ್ ನಿಲ್ತು. ಸಂತೃಪ್ತಿನ ಅಂದ್ರೆ ಮತ್ತೆ ಆ ಕಪ್ ಹುಡುಗಿನ ಹುಡ್ಕೊಂಡು ಹೋಗಿದ್ದಾನೆ. ಅವಳಿರೋ ತನಕ ನನ್ನ ಮಗನ ಬದುಕಲ್ಲಿ ಏನು ಒಳ್ಳೇದಾಗಲ್ಲ ಅಂತ ಮತ್ತೆ ಅವಳು ಪ್ರೂವ್ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಎಲ್ಲಿದ್ಯಾ? ರಿಪೋರ್ಟ್ ರೆಡಿನಾ? ಅದು ಮೇಡಮ್ ಬಂದೇ ಬಿಟ್ರಾ? ಏನ್ ಹಾಗಂದ್ರೆ ಬರ್ತೀನಿ ಅಂತ ಹೇಳಿದ್ದೆ ತಾನೆ, ಗೆದ್ದ ರಿಪೋರ್ಟ್. ಸಾರಿ ಮೇಡಮ್, ಇವತ್ತು ಟೆಸ್ಟ್ ಮಾಡೋಕ್ಕಾಗಿಲ್ಲ. ವಾಟ್ ದ ಹೆಲ್ಪ್? ಮತ್ತೆ ಯಾಕೆ ಬನ್ನಿ ಎಲ್ಲ ರೆಡಿ ಇದೆ ಅಂತ ಹೇಳಿದ್ದು? ನಾನಿಲ್ಲ ರಿಸೆಪ್ಷನ್ ಹತ್ರ ಇದ್ದೀನಿ, ನೀನು ಮೊದಲು ಬಾ, ಆಮೇಲೆ ನಿನ್ನ ವಿಚಾರಿಸ್ಕೊತೀನಿ. ಏನು ಆಟ ಆಡಿಸ್ತಿದ್ಯಾ? ಇವತ್ತು ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಖಾಲಿ ಕೈಯಲ್ಲಿ ಬಂದು ನಿಂತ್ಕೊಂಡ್ರೆ ಏನರ್ಥ? ನಿನ್ನ ರಿಪೋರ್ಟ್ ಕೊಡ್ತೀನಿ ಅಂದಿದ್ದಕ್ಕೆ ತಾನೆ ಇಷ್ಟು ದೂರ ಬಂದಿದ್ದು. ನಮ್ಮ ಬ್ಯಾಡ್ ಲಕ್ ಮೇಡಮ್. ಡಾಕ್ಟ್ರು ರಜೆಗೆ ಹೋಗಿದ್ದವರು ರಜೆ ಕ್ಯಾನ್ಸಲ್ ಮಾಡಿ ಲ್ಯಾಬಿಗೆ ಬಂದಿದ್ದಾರೆ. ಅದಕ್ಕೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಕೆಲಸ ಆಗ್ತಾ ಇತ್ತು. ಕಾರಣ ಬೇಡ, ಮೊನ್ನೆಯಿಂದ ಇದನ್ನ ಕೇಳಿ ಕೇಳಿ ನನಗೆ ಸಾಕಾಗಿದೆ. ನಿನ್ನ ನಂಬ್ಕೊಂಡು ನಾನು ಕೆಲಸ ಕೊಟ್ನಲ್ಲ, ನಂದೇ ತಪ್ಪು. ಛೇ ಮೇಡಮ್, ಮೊನ್ನೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತಾ ಇದ್ದೀನಿ. ಆದರೆ ಏನು ಮಾಡೋದು, ಡಾಕ್ಟ್ರು ಕಣ್ ತಪ್ಪಿಸಿ ಲ್ಯಾಬ್ಗೆ ಹೋಗೋದೇ ಕಷ್ಟ ಆಗ್ತಾ ಇದೆ. ಇದೆಲ್ಲ ಸೀಕ್ರೆಟಾಗಿ ನಡಿಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಶಟ್ ಅಪ್. ಕೆಲಸ ಆಗೋಕ್ಕಿಂತ ಮುಂಚೆನೆ ಕಂತೆ ದುಡ್ಡು ತಗೋಬಿಟ್ಟು ಈಗ ನನಗೆ ಎದುರುತ್ರ ಕೊಡ್ತೀಯಾ? ಪಾಪು, ನೀನೇನಿಲ್ಲಿ? ಸಿಸ್ಟರ್ ಹತ್ರ ಯಾಕಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಏನಾಯ್ತು?